ದಶಮಾಂಶಗಳ ವ್ಯವಕಲನ ಕಳ್ಯಾವ. ನೀವು ಕಳ್ಯಾವ ಹೆಂಗ್ ಮಾಡ್ತಿರ್ಲ ಸೇಮ್ ಆಸ್ ಇಟ್ ಇಸ್. ಕಳ್ಯಾವ ಹೆಂಗ್ ಮಾಡ್ತು ಆದ್ರೆ ಇಲ್ಲಿ ಬಿಂದು ಇರ್ತದ, ಅಂದ್ರೆ ದಶಮಾಂಶದ ಇದು ಇರ್ತದ. ಅದ್ ಸಲುವಾಗಿ ನಾವೇನ್ ಮಾಡ್ಬೇಕು, ದಶಮಾಂಶ ಸ್ಥಾನದಾಗ ದಶಮಾಂಶ ಇಡೋದ ಇಟ್ಟು ಸೇಮ್ ಕಳ್ಯಾವ ಮಾಡ್ತಕ್ಕಂಥ. ಇಲ್ಲೇನದ 5.8 ಮೈನಸ್ 3.1 ವ್ಯವಕಲನ ಮಾಡ್ರಿ ಅಥವಾ ಮೊತ್ತ ಕಂಡಿಡ್ರಿ ಅಂತ ಕೇಳ್ತಾರೆ. ವ್ಯತ್ಯಾಸ ಎಷ್ಟು ಅಂತಾನು ಕೇಳ್ಬೋದು. 5.8 ಮೈನಸ್ 3.1 ಬಿಂದುವಿನ ಜಾಗ ಬಿಂದು ಇಟ್ಕೊಂಡ್ಬಿಟ್ರೆ ಮುಗಿದೈತಿ. ಪೂಜಾರಿ ನೋಡು, 8ರದಾಗ 1 ತೆಗದ್ರ ಹೌದಾ, 5ರದ 3 ತೆಗದ್ರ ಬಿಂದು ಜಾಗ ಬಿಂದು ಮುಗಿದೈತಿ. ಲೆಕ್ಕ ಎಷ್ಟೇ ಕರೆಕ್ಟ್. ಏನಿಲ್ಲ ನೋಡ್ರಿ, 52.3 ಕೆಳಗಡೆ 27.23 ಬಿಂದು ಜಾಗನ ಮೊದಲು ಬಿಂದು ಇಟ್ಕೋಬೇಕಾ. ಬಿಂದು ಜಾಗನ ಬಿಂದು ಇಟ್ಕೊಂಡು ಈ ಕಡೆ ಎಷ್ಟೋ ಆ ಕಡೆ ಎಷ್ಟೋ ಕರೆಕ್ಟ್ ಬಿಡೋದು. ಸರ್ ಇಲ್ಲಿ ಮೇಲ್ಗಡೆ ಏನೂ ಇಲ್ಲ ಅಲ್ರಿ, ಏನೂ ಇಲ್ಲ ಅಂತಂದ್ರೆ 0 ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಈಗ ಸರ್ ಕಳ್ಯಾದ ಅಂದ್ರೆ ಇಲ್ಲಿ 0 ಅದಂದ್ರೆ 3 ಅದ. ಹೆಂಗ್ ಮಾಡ್ತೀರಿ ಕಳ್ಯಾಲಕ್ಕ, ಹೆಂಗ್ ಮಾಡ್ತೀರಿ? 0 ಏನಿಲ್ಲ ಅಂದ್ರೆ 10 ಕಡ ತಗೊಂಡ್ಬಿಡ್ತಿದ್ರಿ. 10 ಕಡ ತಗೊಂಡ್ರ 10ರದಾಗ 3 ತೆಗದ್ರ 7 ಕಡ ವಾಪಸ್ ಕೊಡ್ಬೇಕಲ್ಲ ಅವ್ರಿಗೆ. ಈ 3ರದಾಗ ಬಿಂದುಕ್ಕೆ 2ರದಾಗ 7 ಆಗಲ್ಲ. ಅವಾಗ ಏನ್ ಮಾಡ್ತೀವಿ, 10 ಕಡ ತಗೋತೀವಿ. 10 ನಂಬಲ್ಲಿ ಎಷ್ಟಿದ್ದು 7, ಎಷ್ಟದು 12ದಾಗ 7 ತೆಗೆದ್ರೆ 5 ಕಡ ತಗೊಂಡಿದೀವ, ವಾಪಸ್ ಕೊಡ್ರಿ. ನೆಕ್ಸ್ಟ್ ನೋಡ್ರಿ, 5ರದಾಗ 3 ಕಳಿಬೇಕು, ಯಾಕಂದ್ರೆ 2 ಮತ್ತು 1ಕ್ಕೆ 3 ಕಳಿಬೇಕು. 5ರದ 3 ಕಳೆದ್ರೆ ಇದು ಉತ್ತರ. ನೆಕ್ಸ್ಟ್ 3ನೇದು 184.24 ಸೊ 24 ಮೈನಸ್ 100 ಬಿಂದು ಜಾಗನ ಬಿಂದು 99 ಸಾರಿ 99. ಓಕೆ, ಇದನ್ನ ನೋಡೋಣ. 4ರದ 9 ಕಳಿಲಿಕ್ಕೆ ಬರ್ತದ. ಈಗ ಅವಾಗ ಏನ್ ಮಾಡ್ತೀವಿ, 10 ಕಡ ತಗೋತೀವಿ. ನಮ್ಮಲ್ಲಿ ಎಷ್ಟಿದ್ದು 4, ಎಷ್ಟಾಯ್ತು 14. 14ರದ 9 ತೆಗೆದ್ರೆ 5. ಅನ್ಮೂಲ ಈ ಕಡೆ ನೋಡ್ತೀವಿ. ಕಡ ತಗೊಂಡಿವಿ, ವಾಪಸ್ ಕೊಡು. ಮುಂದೆ ಇಟ್ಟದ 2ರದಾಗ 9, ಇದೊಂದು 10 ಕಳಿಬೇಕು. 2ರದ 10 ಕಳಿಲಿಕ್ಕೆ ಬರ್ತದ. ಇಲ್ಲ ಅವಾಗ ಏನ್ ಮಾಡ್ಬೇಕು, 10 ಕಡ ತಗೋತೀವಿ. ನಮ್ಮಲ್ಲಿ ಎಷ್ಟದಾವು ಸರಿ 12ರದಾಗ 10 ಕಳೆದ್ರೆ ಬಿಂದು ತೆಳಗ ಬಿಂದು. ಸರ್ ಅದ ಕೈಲ ಎಲ್ಲಿ ಕೊಡ್ಬೇಕ್ರಿ ಅಂದ್ರೆ ಬಿಂದು ತೆಳಗ ಕೊಡಂಗಿಲ್ಲ, ಮುಂದಿನ ಸಂಖ್ಯೆ ಕೊಡ್ಬೇಕು. ರೈಟ್. 4ರದ 1 ತೆಗೆದ್ರ 8ಕ್ಕೆ 8 ಯಾಕೆ ದಿನ ಕರಿಬೇಕು ನೀವು. 1 1 1 ಬಿಂದು 24 111 ಬಿಂದು 24 ಮೈನಸ್ ಎಟ್ಟದ 99 ಬಿಂದು 99. ಸೊ ಇದನ್ನ ತೆಗೆಯೋಣ. 4ರದಾಗ 9 ಕಳಿಲಿಕ್ಕೆ ಆಗಲ್ಲ. 10 ಕಡ ತೊಗೊಂಡ್ರೆ ಎಷ್ಟಾಯ್ತು 14ರದ 9 ತೆಗೆದ್ರೆ 2 ಆದ್ರೆ ನಾವು 2ರದಾಗ ಇದು 9 ಇದೊಂದು 10 ಕಳಿಲಿಕ್ಕೆ ಆಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, 10 ಕಡ ತಗೋತೀವಿ. 12 ಆಯ್ತು. 12ದಾಗ 10 ತೆಗೆದ್ರೆ ಬಿಂದು ತೆಳಗೆ ವಾಪಸ್ ಕೊಡ್ರಿ ಅವ್ರಿಗೆ. ಹೌದಾ, ಮೇಲ್ಗಡೆ 1 ಅದ. 1ರದಾಗ 9 ಇದು ಒಂದು 10 ಕಳಿಯಕ್ ಆಗಂಗಿಲ್ಲ. ಅವಾಗ ಏನ್ ಮಾಡ್ತೀವಿ, 10 ಕಡ ತಗೋತೀವಿ. ನಂಬಲ್ಲಿ 1 11 ಆಯ್ತು. 11ರದಾಗ 10 ತೆಗೆದ್ರೆ 1 ಅಲ್ಲ 1 ಮೇಲೆ ವಾಪಸ್ ಕೊಡ್ರಿ. ಇದನ್ನು ಸೇಮ್ ಅದ. 11ರದಾಗ 10 ಕಳೆದ್ರೆ ವಾಪಸ್ 1ರದ 1 ತೆಗೆದ್ರೆ ಗುಣಾಕಾರ ನೋಡ್ರಿ. ದಶಮಾಂಶ ಗುಣಾಕಾರ ಪೂರ್ಣಾಂಕಗಳಿಂದ ಹೆಂಗ್ ಗುಣಿಸೋದಂದ್ರೆ ಬೇಕಾದ ಕೊಡಲೇಕ ಅವ್ರು 0.66 ಗುಂಡ್ಲೆ 2 ಎಷ್ಟಾಗತ್ತಂದ್ರೆ ಇದು ಪೂರ್ಣಾಂಕದ, ಇದು ದಶಮಾಂಶದ. ಹೆಂಗ್ ಗುಣಾಕಾರ ಅಂದ್ರೆ ಇದು
ಬಿಂದು ಇಲ್ಲ ಅಂತ ತಿಳ್ಕೊಂಡ್ಬಿಡಿ. ಏನು ಬಿಂದು ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ಈ ಬಿಂದು ಇಲ್ಲ ಅಂತ ತಿಳ್ಕೊಡ್ರಿ. ಎಷ್ಟು ಉಳಿತದ? 60 ಮುಂದೆ 2 ಇದನ್ನ ಗುಣಾಕಾರ ಮಾಡಿ. 2 ಎಡ್ಲೆ 2 ಆರ್ಲೆ 12 ಕೈಲ 1 2 ಆರ್ಲೆ 1 13. ಸೊ ಅದಾದ ನಂತರ ಎಷ್ಟು ಬತ್ರಿ? 132 ಬಂತು. ಎಷ್ಟು ಬಂತು? ಸೊ ಆದ ನಂತರ ಈ ಬಿಂದು ಆಗನ ಎಷ್ಟು ಸ್ಥಾನಗಳವ ನೋಡ್ರಿ? 2 ಸ್ಥಾನದ. ಬಿಂದು ಆಗನ 2 ಸ್ಥಾನ. ಅದೇ ಸೇಮ್ ಇಲ್ಲಿ ಈ ಕಡೆಯಿಂದ ಬಿಡಿ ಸ್ಥಾನದಿಂದ 1 2 ಸ್ಥಾನ ಬಿಟ್ಟು ಬಿಂದು. ಇಲ್ಲಿಂದ ಬಲಗಡೆ ಎಷ್ಟವ ಅಲ್ಲಿ ಎಡಗಡೆಯಿಂದ ಅಟ್ಟೆ ಸ್ಥಾನ. ಈ ಕಡೆಯಿಂದ ಬಿಂದುವಿಂದ ದಶಮಾಂಶದಿಂದ ಬಿಂದುವಿನಿಂದ ಎಷ್ಟು ಸ್ಥಾನ ನೋಡು ಅಟ್ಟೆ ಸ್ಥಾನಗಳನ್ನ ಏನ್ ಮಾಡೋದು? ಎಡಗಡೆಯಿಂದ ಬಂದಿರತಕ್ಕಂಥ ಉತ್ತರಕ್ಕೆ ಬಿಟ್ಬಿಡು. ಎಷ್ಟದ? ಬಲಗಡೆ 1 2 ಅದ. ಆ ಕಡೆಯಿಂದ ಎಡಗಡೆ 1 2 ಬಿಂದು. ಇಲ್ಲಿ ಉತ್ತರಕ್ಕೆ ಹೌದಾ? ಇನ್ನು 2ನೇ ಲೆಕ್ಕ ನೋಡ್ರಿ. ಮಾಡ್ತೀನಿ ತಾಳೆ 0.100. ಈಗ ಅಂಕ ಸ್ವಲ್ಪ ಹೋಲಿ ಅಂಕ ರೊಟೇಷನ್ 14. ಎಷ್ಟಾಗತ್ತಪ್ಪ? ಈಗ ಹೆಂಗ್ ಮಾಡ್ಬೇಕು ಸರ್? ಬಿಂದು ಅದ, ಏನು ತಲೆ ಕಟ್ಸ್ಕೊಬೇಡ್ರಿ. ಬಿಂದು ಇಲ್ಲ ಅಂತ ತಿಳ್ಕೊಡ್ರಿ. ಏನಂದ್ರೆ 12 ಗುಂಡ್ಲೆ 14 ಎಷ್ಟದ? 168. 12 14 168. ಸೊ ಇಲ್ಲಿ 168 ಬಂದವು. ಸೊ ಏನದ? ಬಿಂದು ಆಗನ ದಶಮಾಂಶದಲ್ಲಿ ಬಿಂದು ಆಗನ ಎಷ್ಟು ಸ್ಥಾನಗಳದಾವ? 2 ಸ್ಥಾನ. ಹಾಗಾಗಿ ಬಿಡಿ ಸ್ಥಾನದಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. 1 2 1.68. ಮೂರನೇ ಇದು ಹೆಂಗ್ ಮಾಡ್ತೀರಿ? ಈಗ ಹೆಂಗ್ ಮಾಡ್ಬೇಕು? ಇಲ್ಲಿ ಬಿಂದು ಇಲ್ಲ ಅಂತ ತಿಳ್ಕೊಳ್ರಿ. ಬಿಂದು ಇಲ್ಲ ಅಂದ್ರೆ ಎಷ್ಟಾಗತ್ತ? 143 ಗುಂಡ್ಲೆ 2 2 3 6 2 4 8 2 1 2 ಎಷ್ಟು ಬತ್ತು? 286. ಈ ದಶಮಾಂಶ ಎಷ್ಟು ಸ್ಥಾನ ಅದಾವ? ಈ ಕಡೆಯಿಂದ 2 ಸ್ಥಾನ ಬಿಡ್ರಿ. 1 2 ರೈಟ್. ಇನ್ನ 4ನೇ ಲೆಕ್ಕ. ಓಕೆ ನೋಡೋಣ. 20 40 ಗುಂಡ್ಲೆ 2. ನೋಡೋಣ 4 ಸೊನ್ನೆಲೆ ಇದು 2 ಸೊನ್ನೆಲೆ 0 0 2 4 2 ಸೊನ್ನೆಲೆ 0 ಎಷ್ಟು ಬತ್ತು? 4080. ಸರಿ. ಈಗ ಬಂದಾಳ ಬಿಂದು ಹೆಂಗ್ ಕೊಡ್ಬೇಕು ಅಂತಂದ್ರೆ ದಶಮಾಂಶದಾಗ ಕೊನೆಗೆ 0 ಬತ್ತು ಅಂದ್ರೆ ಅದು ಲೆಕ್ಕಕ್ಕೆ ಅನ್ಸೋದಿಲ್ಲ. ದಶಮಾಂಶ ಇಡ್ಬೇಕಾದ್ರೆ ಕೊನೆಗೆ 0 ಬತ್ತು ಅಂದ್ರೆ ಅದು ನಾವು ಬಿಂದು ಇಡೋ ಟೈಮ್ನಾಗ ಕೌಂಟ್ ಮಾಡಂಗಿಲ್ಲ. ಇದು ಆಗ ಎಷ್ಟು ಸ್ಥಾನ ಅದ? 1 ಸ್ಥಾನ. ಇದಾಗ ಎಷ್ಟು ಸ್ಥಾನ ಅದ? 1 ಸ್ಥಾನ. ಈ 0 ಬಿಟ್ಟು ಅಥವಾ ನೀವು 2 ಸ್ಥಾನ ಅಂದ್ರೆ 2 ಸ್ಥಾನ ಇಟ್ಕೊರಿ. 1 2 ಅಲ್ಲಿಗೆ ಎಲ್ಲಿ ಬರ್ತದ? ಅಲ್ಲಿಗೆ ಬರ್ತಕ್ಕಂಥದ್ದು. ಅರ್ಥ ಆಯ್ತು? 2 ಸ್ಥಾನ ಕೊಟ್ಟಾರ ನೀವು ಹೇಳ್ರಿ. ಆದ್ರೆ ಇದು ಲೆಕ್ಕಕ್ಕಿರಲ್ಲ. 8 ಅಂದ್ರು ಅಷ್ಟೇ. ಈಗ ನೋಡಿ 20.4 ಅಂದ್ರು ಅಷ್ಟೇ. 20.40 ಅಂದ್ರೂ ಅಷ್ಟೇ. ಯಾಕಂದ್ರೆ ಈ ಕಡೆ ದಶಮಾಂಶದ 0 ಬತ್ತು ಅಂದ್ರೆ
ಯಾವುದೇ ಬೆಲೆ ಇರಲ್ಲ. ಈಗ ನಮ್ಗ ಸಂಖ್ಯಾ ಪದ್ಧತಿಯಲ್ಲಿ ಗುಣಾಕಾರದ ಲೆಕ್ಕ ಮಾಡಿದೀವಿ ಅಂತಂದ್ರೆ ಎಟ್ಟೆ ಲೆಕ್ಕ ಮಾಡಿದ್ರೆ ಜೀರೋನೇ ಬರ್ತದೆ. 2 ಜೀರೋಲೆ 2 ಜೀರೋಲೆ ಜೀರೋ. ಆ ಸ್ಥಾನದಲ್ಲಿ ಏನಿರ್ತದ? ಜೀರೋ ಇರ್ತದ. ಆ ಸ್ಥಾನದಲ್ಲಿ ಏನಿರ್ತದ? ಜೀರೋ. ಹಾಗೆ ದಶಮಾಂಶ ಸ್ಥಾನದಲ್ಲಿ ಇರ್ತಕ್ಕಂಥ ಜೀರೋ ಬಂತು ಅಂದ್ರೆ ಅದು ಸ್ಥಾನ ಎಷ್ಟಿರ್ತದ? ಜೀರೋ ಇರ್ತದೆ. ಏನಿರ್ತದ ಸ್ಥಾನ? ಜೀರೋ. ಸೊ ಹೀಗಾಗಿ ಎಷ್ಟಾಯ್ತು ಅಂತಂದ್ರೆ 20.408 ಒಂದು ಮೊತ್ತ ಎಟ್ಟದ 40.80. ಅರ್ಥ ಆಯ್ತಿದೆ? ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಯ್ತು. ಈಗ ಹೆಂಗ್ ಮಾಡ್ಬೇಕು ನಾವು? ಒಂದು ವೇಳೆ ಪೂರ್ಣಾಂಕ ಇರ್ಲಿಲ್ಲಪ್ಪ ಅಂತಂದ್ರೆ ದಶಮಾಂಶಗಳಿಂದನೇ ನಾವು ಒಂದು ವೇಳೆ ಭಾಗ ಮಾಡ್ಬೇಕಾದ್ರೆ ಹೆಂಗೆ, ಅಥವಾ ಸಾರಿ ಗುಣಾಕಾರ ಮಾಡ್ಬೇಕಂದ್ರೆ ಹೆಂಗೆ? ದಶಮಾಂಶಕ್ಕೆ ಮಾಡ್ಬೇಕೀಗ. ಇನ್ನೇಗ ಏನ್ ಮಾಡಿದೆವು? ಪೂರ್ಣಾಂಕಕ್ಕೆ ಮಾಡಿದ್ವಿ. ಈಗ ದಶಮಾಂಶದಿಂದನೇ ಹೆಂಗ್ ಮಾಡ್ಬೇಕು? ಒಂದೇ ಲೆಕ್ಕ ನೋಡಿ. 0.2 ಮುಂದೆ 0.2. ಇವಾಗ ಲೆಕ್ಕ ಹೆಂಗ್ ಮಾಡ್ಬೇಕು? ಇವಾಗನು ಹಂಗೆ ಮಾಡ್ಬೇಕು. ಈ ದಶಮಾಂಶ ಇಲ್ಲ ಅಂತ ತಿಳ್ಕೊಳ್ರಿ. ಎಷ್ಟದ? 2 ಗುಂಡ್ಲೆ 2 ಎಷ್ಟಾಯ್ತು? 4. ಹಾಗಾದ್ರೆ ಈ ನೀವೇನ್ ಹಿಡಿತೀರಿ? ಈಗ 4 ಬಿಂದು ಏನಾಗಲೇ ಹೇಳಿನಿ, ಆ ಪ್ರಕಾರ ಹೇಳ್ತೀರಿ. ಇಲ್ಲ, ಗಣಿತದ ಈಗ ದಶಮಾಂಶ ಗುಣಾಕಾರ ಮಾಡ್ಬೇಕಾದ್ರೆ ಏನ್ ಹೇಳಿದ್ ನಾನು? ಬಿಂದು ಆಗನ 8 ಸ್ಥಾನ ಅದಾವು. ಬಿಂದು ಆಗನ 8 ಸ್ಥಾನ. ಇನ್ನಾಗಲೇ ನಾವು ಪೂರ್ಣಾಂಕಿರ ಮುಂದ ಒಂದೇ ಬಿಂದು ಬರ್ತಿತ್ತು, ಸ್ಥಾನಗಳು ಬರ್ತೀವಿ. ಬರಿಬೇಡಿ ಕೇಳಿ. ಒಂದೇ ಬಿಟ್ಟಿತ್ತು, ಸ್ಥಾನಗಳದಾವ. ಒಂದೇ ಬಿತ್ತು ಸ್ಥಾನ. ಅಲ್ಲೇನಿರ್ತಿತ್ತು? 0.2 ಗುಂಡ್ಲೆ 4 ಇರ್ತಿತ್ತು. ಇಲ್ಲಿ ಬಿಂದು ಇಲ್ಲ, ದಶಮಾಂಶ ಇಲ್ಲ, ಪೂರ್ಣ ಸಂಖ್ಯೆ ಇತ್ತು. ಹಾಗೆ 2 ಪೂರ್ಣಾಂಕಗಳದಾವ, ಸಾರಿ 2 ದಶಮಾಂಶಗಳದಾವ. ಅವಾಗ ಏನ್ ಮಾಡ್ಬೇಕಂದ್ರೆ ಎಷ್ಟು ಸ್ಥಾನಗಳವ ನೋಡ್ಬೇಕು. ಈ ಒಂದು ಸ್ಥಾನ, ಇದು ಒಂದು ಸ್ಥಾನ, ಇವು ಕೂಡಿಸ್ಕೋಬೇಕು. 2 ಸ್ಥಾನ ಅದು 2 ಸ್ಥಾನ. ಇಲ್ಲಿ 4 ಇಟ್ಟಿರಿ, ಉತ್ತರ ಬಂದ 4. ಇಲ್ಲಿ 8 ಸ್ಥಾನಗಳದಾವ? 2 ಸ್ಥಾನ. 2 ಸ್ಥಾನ ಬಿಡಬೇಕು. 1 2 ಇದು ಗುಣಾಕಾರ. ಎಲ್ಲಿದು? ಗುಣಾಕಾರ ಮಾಡ್ಬೇಕಂದ್ರೆ ಇನ್ನೂ ಒಂದು ಸ್ಥಾನದ, ಇನ್ನೂ ಒಂದು ಸ್ಥಾನದ, ಅವು 2 ಕೂಡಿಸ್ಕೋಬೇಕು. 8 ಸ್ಥಾನಗಳಾದ್ರೂ ನೋಡ್ಬೇಕು. 2 ಸ್ಥಾನಗಳು. ಆಮೇಲೆ ಬಿಂದು ಇಲ್ಲ ಅಂತ ತಿಳ್ಕೊಂಡು ಲೆಕ್ಕ ಮಾಡ್ಬೇಕು. ಇಷ್ಟಾಗತ್ತ ಗುಣಾಕಾರ ಮಾಡ್ಬೇಕು, ಇಷ್ಟಾಗತ್ತೆ ಅಲ್ಲಿ ಇಡ್ಬೇಕು. ಇನ್ನೊಂದು ಲೆಕ್ಕ 0.4 0.4 ತಿಳಿಸ್ತೀನಿ ಮಾಡ್ತೀವಿ. ಈ 4 ತೋರಿ ಬಿಂದು ಇಲ್ಲ ಅಂತ ತಿಳ್ಕೊಳ್ರಿ. ಎಷ್ಟಾಯ್ತು? 16. ಈ 16 ಇಟ್ಕೊಳ್ರಿ. ಬಿಂದು ಆಗನ 2 ಸ್ಥಾನದ? 1 ಸ್ಥಾನ. ಈ ಬಿಂದು ಆಗನ 2 ಸ್ಥಾನದ? 2 ಆದ್ರೆ 2 ಕೊಡ್ಸ್ರಿ. 2 ಸ್ಥಾನ. 1 2 ಸ್ಥಾನ ಬಿಡ್ರಿ, 0 ಬಿಡ್ರಿ. ಇನ್ನು ಮೂರನೇ ಲೆಕ್ಕ ನೋಡ್ರಿ. 0.66 ಗುಂಡ್ಲೆ 0.1. ಈಗ ನೋಡ್ರಿ, ಇದನ್ನ ಹೆಂಗ್ ಮಾಡ್ಬೇಕು ನೋಡ್ರಿ. ಈಗ ದಶಮಾಂಶ ಇಲ್ಲ ಅಂತ ತಿಳ್ಕೊಳ್ರಿ. ಲೆಕ್ಕ ಮಾಡಿರೋದು ಬಿಸ್ನೆಸ್ ಈ ಮೂರನೇ ಲೆಕ್ಕ ನೋಡ್ರಿ. ಏನಿದ? ಬಿಂದು 66 ಇಂಟು 0.1 ಅದ. ಸೊ ಇದಕ್ಕೆ ಇವು ಬಿಂದು ಇಲ್ಲ ಅಂತ ತಿಳ್ಕೊಳ್ರಿ. 66 ಗುಂಡ್ಲೆ 1 ಎಷ್ಟಾಗತ್ತ? 66. ಇಲ್ಲಿ 66 ಇಟ್ಕೊರಿ. ನಾಯಿನೇ ಸ್ಥಾನಗಳನ್ನ ಎಣಿಸಿ ಕೂಡಿಸ್ಕೋಬೇಕು. ಬಿಂದು ಆಗನ 8 ಸ್ಥಾನ ಅದಾವ? 2 ಸ್ಥಾನ. ಇಲ್ಲಿ ಬಿಂದು ಆಗನ 8 ಸ್ಥಾನ ಅದಾವ? ಅವಾಗ ಏನ್ ಮಾಡ್ಬೇಕು? 1 2 3 ಸ್ಥಾನ ಬಿಟ್ಟು ಬಿಂದು ಇಟ್ಟು 1 2 ಸ್ಥಾನ ಅದ, 1 ಸ್ಥಾನ ಅದ, 2 ಕೂಡಿಸಿದ್ರೆ 3 ಸ್ಥಾನ ಆಯ್ತು. 1 2 3 ಇನ್ನ 4ನೇ ನೋಡಿ. 4ನೇ 1.42 1.1
ಯಾರು ಮಾಡೋರು? ಈಗ ಏನ್ ತಿಳ್ಕೊ, ಬಿಂದು ಇಲ್ಲ ಅಂತ ತಿಳ್ಕೊಳ್ರಿ. 142 ಗುಂಡ್ಲೆ 11 ಮಾಡ್ಕೋರಿ. 11 2 22, 11 2 22, 2 ಕೈಲ 11 4 44, 1 2 46, 4 ಕೈಲ 11 1 11 4 15. ಎಷ್ಟು ಬಂತು? 1562. 1562. ಇಲ್ಲಿನೂ 1562 ಇಟ್ಕೋರಿ. 1562. ಇಲ್ಲಿ ಬಿಂದುವನ ಎರಡು ಸ್ಥಾನ ಅದಾವ? 2. ಇಲ್ಲಿ ಬಿಂದುವನ ಎರಡು ಸ್ಥಾನ ಅದಾವ? 2 ಕೂಡಿಸಿದ್ರೆ ಏಟಾಯ್ತು? ಇಲ್ಲಿ 3 ಸ್ಥಾನ ಎಣಿಸ್ರಿ ಕರಿ. 1 2 3 ಕರೆಕ್ಟ್ ಆಗ್ಯದ? ಈಗ ನೋಡಿ 5ನೇ ಲೆಕ್ಕ. 1.00 ಗುಂಡ್ಲೆ 0.001. ಯಾರು ಮಾಡ್ತೀರಿ? ಎರಡು ಆಪೋಸಿಟ್ ಅದ. 1.00 ಅದ, 0.001 ಅದ. ಅರ್ಥ ಆಗ್ಯದ ರಾಕೇಶ್? ಏನು ಇಲ್ಲ. ಇಲ್ಲಿ ಅಂಕಿ ಎಟ್ಟವ, ಅಲ್ಲಿ ಅಂಕಿ ಎಟ್ಟವ, ಅಟ್ಟೆ ಇಡೋದು. ಇದನ್ನು ಅಟ್ಟೆ ಇಡ್ರಿ. 1 ಒಂದ್ಲೆ ಎಷ್ಟು? ಭಾಳ ತಲೆ ಕೆಡ್ಸ್ಕೊಂಗಿಲ್ಲ. 1 ಒಂದ್ಲೆ ಎಷ್ಟು? 1. ಇಲ್ಲಿ 1 ಇಡ್ರಿ. ಸ್ಥಾನಗಳು ಎಟ್ಟ ನೋಡ್ರಿ. 0 ಬಿಂದು ಆಗೋಣ, ಏನು ಇಲ್ಲ ಸ್ಥಾನ. ಯಾಕಿಲ್ಲ? 0ಗಳದವ. 0 ಇದ್ರೆ ಯಾವುದೇ ಲೆಕ್ಕಕ್ಕಿರಲ್ಲ, ಪೂರ್ಣಾಂಕ ಇದ್ದಂಗೆ. ಹೌದಾ? ಇಲ್ಲಿ ಎಟ್ಟ ನೋಡ್ರಿ ಸ್ಥಾನಗಳು? 1 2 3 ಅದ. ಈ 3 ಸ್ಥಾನ ಸರಿ. 1 2 3 ಇಷ್ಟೇ ಲೆಕ್ಕ ಬರ್ತದೆ. 1 2 3 ಬಿಂದು ಆಗೋಣ 0, ಬಿಂದು ಆಗೋಣ. ಅರ್ಥ ಆಗ್ಯದ ಇಲ್ಲ? ಇಲ್ಲಿ 1 ಪೂರ್ಣಾಂಕ, 1 ಪೂರ್ಣಾಂಕ ಬಿಟ್ಟು 1 0 0 ಇಟ್ರ ಅದ್ ನಿಮ್ಗೆ ಕನ್ಫ್ಯೂಷನ್ ಮಾಡಕ್ಕ ನೆನ್ಪಿಡ್ರಿ. ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರ. ಈಗ ಇದೇ ಸೇಮ್ ಇಡ್ತೀನಿ ನೋಡ್ರಿ. ನೋಡ್ಲೆಕ್ಕ 2.00 ಗುಂಡ್ಲೆ 0.002 ನೀವು ಮಾಡ್ರಿ. ಸರಿ ಮುಗಿತ್ರಿ. ಸರಿ ಸರಿ ಒಂದ್ ನಿಮಿಷ. ಇದು ನೋಡ್ರಿ ಹೆಂಗದ? 2 ಇಟ್ಕೋರಿ. ಇಲ್ಲಿ ಪೂರ್ಣಾಂಕದ ನೆನ್ಪಿಡ್ರಿ. ಬಿಂದು ಆದ ತಕ್ಷಣ ಆ ಕಡೆ ಬಂದ್ರೆ ದಶಮಾಂಶಗಳು ಬಂದಂಗ. ಅರ್ಥ ಆಗುತ್ತ ನಿಮ್ಗೆ? ಬಿಂದು ಆಗಾನ ಬಲಭಾಗದಲ್ಲಿ ಒಂದ್ ವೇಳೆ ಬಂದು ಅಂತಂದ್ರೆ ದಶಮಾಂಶದಾಗ, ಎಡಭಾಗದಾಗ ಇದ್ದು ಎಲ್ಲ ಏನದ? ಪೂರ್ಣಾಂಕಗಳು ಏನದವ? ಇಲ್ಲೂ 2 ಇಟ್ಕೋರಿ. ಸರಿ, ಇಲ್ಲೂ 2 ಇಟ್ಕೋರಿ. ಎಟ್ಟೈತ್ರಿ? 2 4 ಇಟ್ಕೊಂಡೇವ್ರಿ. ಇದು ಆಗನ ಸ್ಥಾನಗಳು 0. 5 ಕೊಡಲೆಕ್ಕ, 10 ಕೊಡಲೆಕ್ಕ. ಸ್ಥಾನದಾಗ ಬೆಲೆ ಇಲ್ಲ ಅಲ್ಲಿ, 0 ಅದ. ಅರ್ಥ ಆಗತ್ತದ? ಆ ಸ್ಥಾನದಾಗ 0 ಇತ್ತು ಅಂತಂದ್ರೆ 0 ನದಿಗೆ ನೋಡ್ರಿ 1 0 0. ಸರಿ, 2 ಸ್ಥಾನ ಏನದ? 0ನೇ ಅದ. ಬಿಡಿ ಸ್ಥಾನದಾಗ 0, 10 ಸ್ಥಾನದಾಗ 0, 100 ಸ್ಥಾನದಾಗ ಮಾತ್ರ ಬೆಲೆ ಅದ 100. ಇಲ್ಲಿಂದ ದಶಮಾಂಶದಾಗ ಹಂಗೆ. ದಶಮಾಂಶ ಸ್ಥಾನದಾಗ 0 ಅದ, ಶತಮಾಂಶ ಸ್ಥಾನದಾಗ 0 ಅದ, ದಶಾಂಶ ಶತಾಂಶ ಸಹಸ್ರಾಂಶದಾಗ 0 ಅದ, ದಶಸಹಸ್ರಾಂಶದಾಗ 0 ಅದ, ಲಕ್ಷಾಂಶದಾಗ 1 ಅದ. ಅಂದ್ರೆ ಇಲ್ಲಿಗೆ ಬರ್ತದ. ಇವೆಲ್ಲ ಸ್ಥಾನಗಳು ಏನದಾವ? 0 ಏನದ? ಆದ್ರ ಕೂಡ್ಸೋ ಕಳೆ ಮುಂದೆ ಇವು 10 ಸ್ಥಾನ ಇಡೇಬೇಕು. 10 ಸ್ಥಾನಗಳು ಇಡೇಬೇಕು, ನೆನ್ಪಿಡಿ. ಬಟ್ ಇಲ್ಲಿ ಏನು ಇಡಂಗಿಲ್ಲ. ಡೈರೆಕ್ಟ್ ಅಂಕಿಗಳನ್ನು ಕೊಡಿಸೋದು. ಎಷ್ಟು ಬರ್ತದ ಅಷ್ಟು ಇಟ್ಕೊಂಡು ಬಿಂದು ಆಗನ ಬಲಭಾಗದಾಗ ಎಷ್ಟು ಸ್ಥಾನ ಬಂದವಳು ಅಷ್ಟು ಸ್ಥಾನ ಎಣಿಸಿಡೋದು. ಬಿಂದು ಆಗನ 2 ಸ್ಥಾನ ಅದಾವ. ಸರಿ, 2 ಕೊಟ್ಟರಲ್ಲಿ ಸ್ಥಾನ ಇಲ್ಲ, 0 ಅದ. ಬಟ್ ಇಲ್ಲೂ 0 ಅಲ್ಲ, ಆದ್ರೆ ಮುಂದೊಂದು ಅಂಕಿ ಅದ, ಇದಕ್ಕೆ ಬೆಲೆ ಬರ್ತದೆ. ಸರಿ, ಇಲ್ಲಿ 0 ಅದಾವ್ರಿ. ನಾವು ನಾರ್ಮಲ್ ಆಗಿ ಇವ್ 0 ಅವಲ್ರಿ, ಆದ್ರೆ ಇವ್ 0 ಅವ, ಬೆಲೆ ಇಲ್ಲ. ಆದ್ರೆ 100 ಸ್ಥಾನದಾಗ ಒಬ್ಬ ಮಹಾನ. ಅದ್ರ ಸಲುವಾಗಿ ಇವ್ರ ಸಂಗಟ ಕೂಡ್ಬೇಕಾಗಿ. ಅರ್ಥ ಆಗುತ್ತೆ? ಇಲ್ಲಿ ನೋಡಿ 1 0 ಬಿಂದು 1 ಅಂದಂಗೆ. ಅದೇ ಒಂದು ವೇಳೆ ಬಿಂದು 0 0 1 ಅಂದ್ರೆ ಸರಿ ಕೇಳು ಬೆಲೆ ಇಲ್ಲ, ತೆಗೆದ್ಬಿಟ್ರೆ ಸ್ಥಾನ ಎಟ್ಟದ? ದಶಾಂಶ ಶತಾಂಶ ಸಹಸ್ರಾಂಶದಾಗ ಅದ.
ಇಲ್ಲಿ ಬಿಡಿ 10 100ದಾಗ 100 ಬರ್ಬೇಕಂದ್ರೆ ಇವ್ 2 ಸಂಗಡ ಬರ್ಬೇಕು. ಹಾ ರೀ ಅರ್ಥ ಆಗತ್ತದ? 100 ಆಗ್ಬೇಕಂದ್ರೆ ಇವ್ರಿಬ್ರು ಸಂಗಡ ಬರ್ಬೇಕು. ಅದನ್ನೇ ನಾ ಹಿಂಗ್ ಹೊಡಿತೀನಿ ನೋಡಿ. ಇವ್ ಬರೋ ಅವಶ್ಯಕತೆ ಇಲ್ಲ ನಮ್ಗೆ. ಯಾವ ಸ್ಥಾನ ಬಿಡಿ ಸ್ಥಾನದಾಗ ಬಂದ್ರೆ ಸರ್ 100, 10 ಸ್ಥಾನದಾಗ 0 ಅಂದ್ರಿ, 100 ಸ್ಥಾನದಾಗ 0 ಅಂದ್ರೆ ಏನಿಲ್ಲ, ಬ್ಯಾಡ ಅವ ನಮ್ಗೆ. ಅರ್ಥ ಆಗತ್ತದ? ಈಗ ಬಿಂದು ಆಗನ ನಾಲಿ ದಶಾಂಶದಾಗ 1 ಕೊಟ್ಟಿನಿ, 0 ಕೊಟ್ಟಿನಿ ಅಂತಂದ್ರೆ ಇವಕ್ಕೆ ಬೆಲೆ ಇಲ್ಲ. ಇಲ್ಲಿ ಹಂಗ ಇದಕ್ಕೆ ಬೆಲೆ ಇಲ್ಲೋ, ಈ ಸ್ಥಾನಗಳು 0 ಮುಂದೆ ಆ ಸ್ಥಾನಗಳು 0. ಅರ್ಥ ಆಗ್ಯದ? ತಿಳ್ಕೊಂಡಿನಿ ಆಗ್ಯದ? ಈ ಲೆಕ್ಕ ಮಾಡೋ ಕರೆಕ್ಟಾಗಿ ಗೊತ್ತೈತಿ. ಈಗ ನೋಡ್ರಿ 4 ಬಂದದ, ಬಿಂದು ಆಗನ 0 ಅದ, ಯಾವ ಬೇಡ, ಬಿಂದು ಆಗನ ಮುಂದೆ ಸ್ಥಾನ ಅದ. ಬಿಡಿ 1 2 3 ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. 1 2 3 ಅರ್ಥ ಆಗಿದೆ ಎಲ್ಲರಿಗೆ? ವೆರಿ ಗುಡ್. ಯಾರಿಗೆ ಅರ್ಥ ಆಗಿಲ್ಲ ಅವ್ರು ಸ್ವಲ್ಪ ಬರ್ಕೋರಿ.